ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಅವಲಕ್ಕಿಯಿಂದ ತುಂಬಾನೇ ಸಾಫ್ಟ್ ಆಗಿರುವಂತ ಮಲ್ಲಿಗೆ ಅಂತ ಇಡ್ಲಿನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ಬಿಡಿ. ಇಡ್ಲಿ ಮಾಡೋದು ಇಷ್ಟು ಈಸಿ ಅಂತ ಗೊತ್ತಾದ್ರೆ ವಾರದಲ್ಲಿ 3-4 ದಿನ ಮಾಡೋದಂತೂ ಪಕ್ಕ. ಯಾವಾಗ್ಲೂ ರೊಟೀನ್ ಆಗಿ ಉದ್ದಿನ ಬೇಳೆ ನೆನೆಸ್ಬೇಕು, ರಾತ್ರಿ ಎಲ್ಲ ಫರ್ಮೆಂಟೇಶನ್ ಮಾಡಬೇಕು ಅನ್ನೋ ಚಿಂತೆನೆ ಬೇಡ. ಕೇವಲ 10-15 ನಿಮಿಷ ಸಾಕು ಈ ಮೃದುವಾದ ಇಡ್ಲಿ ರೆಡಿ ಆಗೋಕೆ. ಇನ್ಯಾಕೆ ತಡ, ಇವತ್ತೇ ಈ ರೆಸಿಪಿ ಟ್ರೈ ಮಾಡ್ತಿರಲ್ವಾ? ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ಇಡ್ಲಿ ರವೆನ ಹಾಕ್ತಾ ಇದ್ದೀನಿ. ಕಂಪಲ್ಸರಿಯಾಗಿ ಇಡ್ಲಿ ರವೆನೇ ಹಾಕಬೇಕು, ಬಾಂಬೆ ರವೆ, ಸೂಜಿ ಅಂತವೇನು ಹಾಕಬಾರ್ದು. ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ಇಡ್ಲಿ ರವೆನ ಹಾಕ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ತಗೊಳ್ಳಿ. ಇಡ್ಲಿ ರವೆ ಮುಳುಗೋವರೆಗೂ ನೀರು ಹಾಕಿ ಒಂದಲ್ಲ ಎರಡಲ್ಲ 3-4 ಸರಿ ಆದರೂ ತೊಳಿಬೇಕು. ಅಂದ್ರೆ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ದು ನೋಟಿಫಿಕೇಶನ್ ಬರುತ್ತೆ. ಇಡ್ಲಿ ರವೆನ 2-3 ಸರಿ ನೀಟಾಗಿ ತೊಳೆದ್ಮೇಲೆ ನೀರನ್ನ ಚೆಲ್ಲಿ ಮತ್ತೆ ಫ್ರೆಶ್ ಆಗಿರುವಂಥ ನೀರನ್ನ ಹಾಕಿ ಒಂದು 15 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಟೈಮ್ ಇದ್ರೆ ಒಂದು 1/2 ಅವರ್ ನೆನೆಸಿ. ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಯಾವ ಕಪ್ಪಲ್ಲಿ ಇಡ್ಲಿ ರವೆ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ. ನೀವು ಗಟ್ಟಿ ಅವಲಕ್ಕಿ ಆದರೂ ತಗೊಳ್ಳಿ, ಇಲ್ಲ ಮೀಡಿಯಂ ಆಗಿರುವಂಥ ಅವಲಕ್ಕಿ ತಗೊಂಡ್ರು ಓಕೆ, ನೋ ಪ್ರಾಬ್ಲಮ್. ನೀರು ಹಾಕಿ ಇದನ್ನ ಕೂಡ 2-3 ಸಲ ನೀಟಾಗಿ ತೊಳೆದ್ಬಿಟ್ಟು ನೀರನ್ನ ಚೆಲ್ಲಿ ಮತ್ತೆ ನೀರು ಹಾಕದೆ ಹಾಗೆ ನೆನೆಸ್ಬೇಕು. ಯಾಕೆ ಅಂದರೆ ಅವಲಕ್ಕಿನ ತೊಳೆದಿರ್ತೀವಲ್ಲ, ಆ ನೀರಿನ ಅಂಶನೇ ಸಾಕು. ಅವಲಕ್ಕಿನ ಕೂಡ 15 ನಿಮಿಷ ನೆನೆಸೋಣ. ನಂತರ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಶೇಂಗಾ ಬೀಜನ ಹಾಕ್ಬಿಟ್ಟು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬಣ್ಣ ಬರೋವರೆಗೂ ಈ ರೀತಿ ಹುರ್ಕೊಂಡಿದ್ಮೇಲೆ ನಂತರ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ 1 ಇಂಚಷ್ಟು ಸಿಪ್ಪೆ ತೆಗೆದಿರುವಂತ ಶುಂಠಿ, ನೆಕ್ಸ್ಟ್ 6-7 ಸಿಪ್ಪೆ ತೆಗೆದಿರುವಂತ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆದ್ಮೇಲೆ ನಂತರ ಇದಕ್ಕೆ 3-4 ಹಸಿಮೆಣಸಿನಕಾಯಿ, ನಂತರ 3-4 ಒಣಮೆಣಸಿನಕಾಯಿನ ಹಾಕೊಂಡು ಇನ್ನೊಂದ್ಸರಿ ಬಾಡಿಸ್ಕೊಂತೀನಿ. ಒಣಮೆಣಸಿನಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ನಂತರ ಇಲ್ಲಿ ಮೀಡಿಯಂ ಸೈಜ್ ಆಗಿರುವಂತ ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ನಂತರ 2 ಮೀಡಿಯಂ ಟೊಮೊಟೊನ ಉದ್ದವಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಫ್ರೆಶ್ ಆಗಿರುವಂತ ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲೇ ಹಾಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತ ಕಂಪ್ಲೀಟ್ ಆಗಿ ಟೊಮೊಟೊ ಮೆತ್ತಗಾಗೋವರೆಗೂ ಈ ರೀತಿ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿದ್ರೆ ಟೊಮೊಟೊ ಕಂಪ್ಲೀಟ್ ಆಗಿ ಮೆತ್ತಗಾಗಿದೆ, ಹಸಿಮೆಣಸಿನಕಾಯಿ ಕೂಡ ಮೆತ್ತಗಾಗಿದೆ. ಇದು ಕಂಪ್ಲೀಟ್ ಆಗಿ ಆರಿದ ಮೇಲೆ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇಡ್ಲಿಗೆ ಇದೇ ಚಟ್ನಿ ಮಾಡಬೇಕು ಅಂತೇನಿಲ್ಲ, ಈ ಚಟ್ನಿ ಆದರೆ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪೇಸ್ಟ್ ಥರ ಚಟ್ನಿನ ರೆಡಿ ಮಾಡ್ಕೊಳ್ಳಿ. ನೋಡಿದ್ರ ಸಖತ್ತಾಗಿರುವಂಥ ಚಟ್ನಿ ರೆಡಿ ಆಯಿತು. ಆದಷ್ಟು ಈ ರೀತಿ ನುಣ್ಣಗೆ ಮಾಡ್ಕೊಂಡ್ರೆ ಚಟ್ನಿ ರುಚಿ ಚೆನ್ನಾಗಿರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಚಟ್ನಿ ತೆಗೆದ್ಬಿಟ್ಟು ಇದಕ್ಕೆ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಒಂದು ಸೌಟಲ್ಲಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಕರಿಬೇವನ್ನ ಹಾಕೊಂಡು ಕರಿಬೇವು ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಇಲ್ಲಿ ಚಟ್ನಿಯಲ್ಲಿ ಹಾಕೊಂಡ್ಬಿಟ್ರೆ ಕೆಂಪು ಚಟ್ನಿ ರೆಡಿನೇ ಆಗೋಗುತ್ತೆ. ಚಟ್ನಿ ಮಾಡೋಷ್ಟೊಳಗಡೆ ಇಡ್ಲಿ ರವೆ ಮತ್ತೆ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಇಡ್ಲಿ ರವೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ನೀರನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ನಾವು ಈ ರೀತಿ ಇಡ್ಲಿ ರವೆನ ಬಿಟ್ಟು ಇನ್ನೊಂದು ಬೌಲಲ್ಲಿ ಹಾಕ್ತೀನಿ. ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಏನಾದರೂ ನೀರಿನ ಅಂಶ ಇದ್ರೆ ಎಲ್ಲ ಹೋಗುತ್ತೆ. ಇಲ್ಲ ಅಂತಂದ್ರೆ ತುಂಬಾ ನೀರ್ ಆಗ್ಬಿಡುತ್ತೆ ಇಡ್ಲಿ ರವೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಹಿಂಡಿ ಇಡ್ಲಿ ರವೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸೈಡ್ಗಿರ್ಲಿ. ನಂತರ ಈ ಕಡೆ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ನೋಡಿ. ನೀರು ಹಾಕಿಲ್ಲ ಆದ್ರೂ ಎಷ್ಟು ಸಾಫ್ಟ್ ಆಗಿದೆ, ಹಾಗಾಗಿ ನೀರು ಹಾಕಬಾರ್ದು. ಇವಾಗ ಈ ಅವಲಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂತಾ ಇದ್ದೀನಿ. ಈ ಇಡ್ಲಿಗೆ ಮೆಜರ್ಮೆಂಟ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಯಾವ ಕಪ್ಪಲ್ಲಿ ಇಡ್ಲಿ ರವೆ ತಗೊಂಡಿರ್ತೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ನಾನು ಹಸಿ ಕೊಬ್ಬರಿ ತಗೊಂತಾ ಇದ್ದೀನಿ. ಕೊಬ್ಬರಿ ಮೇಲಿರುವಂತ ಬ್ರೌನ್ ಪಾರ್ಟ್ ತೆಗೆದು ತುರಿದ್ಬಿಟ್ಟು ತಗೊಳ್ಳಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ಫ್ರೆಶ್ ಆಗಿರುವಂತ ಮೊಸರು ತಗೊಳ್ಳಿ, ಹುಳಿ ಮೊಸರು ಬೇಡ. ನಂತರ ಅರ್ಧ ಕಪ್ ಅಷ್ಟು ನೀರನ್ನ ಹಾಕಿ ಮಿಕ್ಸಿ ಮುಚ್ಚಳನ ಮುಚ್ಚಿ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕೊಳ್ಳಿ, ತುಂಬಾ ನೀರಾಗಿ ಮಾಡ್ಕೋಬೇಡಿ. ಮತ್ತೆ ಹೇಳ್ತಿದ್ದೀನಿ, ನೀರ್ ಹಾಕ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನ ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಮಿಕ್ಸಿ ತರ ಮಾಡ್ಕೊಂಡು ನಂತರ
ಇಡ್ಲಿ ರವೆಯಲ್ಲಿ ಈ ಬ್ಯಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು, ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ. ಈ ರೀತಿ ಮಾಡೋದ್ರಿಂದ ಏರ್ ಬಬಲ್ಸ್ ಫಾರ್ಮ್ ಆಗಿ ತುಂಬ ಸಾಫ್ಟಾಗಿ ಬರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತೆ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಅವಾಗ ಇಡ್ಲಿ ತುಂಬ ಸಾಫ್ಟಾಗಿ ಫ್ಲಫಿ ಆಗಿ ಬರುತ್ತೆ. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಂತರ ಈ ಕಡೆ ನಾನು ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸ್ವಲ್ಪನೇ ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಇಡ್ಲಿ ಪ್ಲೇಟ್ಸ್ಗೆ ನಾನು ಇಡ್ಲಿ ಬ್ಯಾಟರ್ನ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕ್ಕೋಬೋದು. ಎಲ್ಲ ಇಡ್ಲಿ ಪ್ಲೇಟ್ಸಿಗೆ ಇಡ್ಲಿ ಬ್ಯಾಟರ್ನ ಹಾಕಿದ ಮೇಲೆ ಒಂದಕ್ಕೊಂದು ಜೋಡಿಸ್ಬಿಟ್ಟು ಈ ಕಡೆ ನೀರು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಇಡ್ಲಿ ಪ್ಲೇಟ್ಸನ್ನು ಈ ರೀತಿ ಇಟ್ಬಿಟ್ಟು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಇಡ್ಲಿನ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿನೇ ಆಗೋಗುತ್ತೆ. ನೋಡಿದ್ರೆ ಇಡ್ಲಿ ರೆಡಿ ಆಯಿತು. ಇಡ್ಲಿ ತುಂಬ ಬಿಸಿ ಆಗಿದ್ದಾವೆ, ಸ್ವಲ್ಪ ಆರಿದ್ಮೇಲೆ ಮಾತ್ರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅವಲಕ್ಕಿ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಸ್ಪ್ರೆಡ್ ಆಗೋ ಥರ ಆಗುತ್ತೆ, ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ. ಆರಿದ್ಮೇಲೆ ತೆಗೆದ್ರೆ ಆರಾಮಾಗೆ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದ್ದಾವೆ. ನೋಡಿದ್ರಾ, ಸ್ವಲ್ಪ ಸೈಡಲ್ಲೆಲ್ಲ ಸ್ಪ್ರೆಡ್ ಆಗಿದೆ, ನೋ ಪ್ರಾಬ್ಲಮ್. ನಾವು ಈನೋ ಸೋಡಾ ಮತ್ತು ಫರ್ಮೆಂಟೇಷನ್ ಮಾಡಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಿಸಿ ಬಿಸಿ ಆಗಿರುವಂಥ ಇಡ್ಲಿ ರೆಡಿನೇ ಆಗೋಯ್ತು. ಸಿಂಪಲ್ ಆಗಿ ಯಾವುದೇ ಈನೋ ಸೋಡಾ ಫರ್ಮೆಂಟೇಷನ್ ಉದ್ದಿನಬೇಳೆ ಯಾವುದು ಇಲ್ಲದೆ ಸಿಂಪಲ್ಲಾಗಿ 10ರಿಂದ 15 ನಿಮಿಷದಲ್ಲೇ ಈ ಮೃದುವಾದ ಇಡ್ಲಿನ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಅಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಕೂಡ ಸೂಪರ್ ಆಗಿರುತ್ತೆ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.